ಇಷ್ಟೆಲ್ಲ ಮಾಡಿದ್ದು ನನ್ ಮೇಲಿರೋ ಆಸೆಯಿಂದನಾ? ಛೇ, ನೀನ್ ಇಂಥವನು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೋಡು ಖುಷಿ, ನೀವು ನನ್ನ ಇಷ್ಟಪಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನೀವು ಇಲ್ಲೆಲ್ಲ ಇರೋದು ನನಗಿಷ್ಟ ಆಗಲಿ. ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳಿ. ಹೇಗೂ ನಮ್ಮದೇ ಫ್ಲ್ಯಾಟ್ ಇದೆ, ನೀವು ಅಲ್ಲಿಗೆ ಶಿಫ್ಟ್ ಆಗ್ಬೋದಲ್ವಾ? ಏನು ಯೋಚನೆ ಮಾಡ್ತಾ ಇದೆಯಾ? ಅವಕಾಶ ಬಂದಾಗ ಅದನ್ನು ಉಪಯೋಗಿಸ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ. ಇಂಥ ಅವಕಾಶ ಎಲ್ರಿಗೂ ಸಿಗಲ್ಲ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊ. ಯಾರು ನೀವು? ಸರ್ ಖುಷಿ ಅವರಿಲ್ಲಪ್ಪ, ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಿ ಹೋದ್ರು ಅಂತ ಏನಾದ್ರು ಗೊತ್ತಾ? ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲಪ್ಪ ನಮಗೆ. ಏನಣ್ಣ ಹುಡ್ಕಣ ಅಂದ್ರೆ ನಿದ್ದೆ ಮಾಡ್ತಿದ್ಯಲ್ಲ? ಇಲ್ಲ ಅವ್ರಲ್ಲಪ್ಪ, ಹುಚ್ಚಿ ಬರೀ ಕಟ್ಕೊಂಡ್ಬಿಟ್ಟಿದೆ. ಅಯ್ಯೋ, ಈ ಹುಚ್ಚಿ ಫುಲ್ ಬ್ಲಾಡರ್ ಕಟ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ಮಪ್ಪ ಬರೀ ಬಾತ್ರೂಮ್ನ ಹೊರಗಡೆ ಕಟ್ಟವನೆ. ವಾಸ್ತು ಪ್ರಕಾರ ಹೊರಗಡೆ ಹೋಗಿ ಬಾರ ಇಳಿಸೋಣ ಅಂದ್ರೆ ಈ ನನ್ನ ಮಕ್ಳು ಯಮದೂತ ಹತ್ರ ಕಾಯ್ತಾವ್ರಲ್ಲಪ್ಪ. ಅಯ್ಯೋ ಅಮ್ಮ, ಏನಪ್ಪ ಮಾಡ್ತಿ ಅಪ್ಪ? ಏನ್ ಬೇಕಾದ್ರೆ ಕಟ್ಕೋಬಹುದು, ಇದನ್ನ ಮಾತ್ರ ಅಲ್ಲಣ್ಣ, ದಿನ ಎಲ್ಲ ಎಣ ಕಾಕ್ಬಿಡ್ಬೋದು, ಮುಕ್ತಿನಾದ್ರೂ ಸಿಗ್ತದೆ. ಆದ್ರೆ ಈ ನನ್ ಮಗನ್ ಕಾದ್ರೆ ನಮ್ಮೆಣ ಬೀಳತ್ತದ ಅಷ್ಟೇ. ನಿದ್ದೆ ಬರಂಗೈತಲ್ವಾ? ಒಂಚೂರು ಟೀ ಕೊಡ್ಕೊಂಡ್ಬರೋಣ ಬಾರಣ. ಎಲ್ಲಪ್ಪ ಅಂತೆಲ್ಲ ಹೊಡಿಯಪ್ಪ. ನಾವು ಕಾಲ ಮುಗಿದ್ ಮುಂಚೆ ಹೆಂಗನ ಲೀಕೇಜ್ ಮಾಡ್ಕೊಂಡ್ ಬಂದ್ಬಿಡ್ಬೇಕು. ಅವರು ಕಾಣಿಸ್ತಾ ಇಲ್ಲ. ಈಗಿನಾಗಿ ಕಾಮನ್ ಟೈಮಿಗೆ ಯಾವನವ್ರು ಬಿಟ್ಟು ಆಡ್ಬೇಕು. ಅಮ್ಮ, ಇದಲ್ವಾ ಸ್ವರ್ಗದ ಬಾಗಿಲು? ಅಯ್ಯೋ ಬೇವರ್ಸಿಂಗ್ ತಂದು ಬತ್ತೀನಿರು ನಿನ್ಗೆ. ಇವತ್ತು ಗೋಚರ ಬಿಡಿಸ್ತೀನಿ. ಅಯ್ಯಪ್ಪ, ಅಯ್ಯೋ ಅಯ್ಯೋ, ಗಡ್ಬನಿ ಮೇಲೆ ಹುಚ್ಚು ಹೋಯ್ದು ಬಿಟ್ನಲ್ಲಪ್ಪ.
ಗ್ರಾಚಾರ ಹೊಡಿಯುತ್ತೆ ಅಂದ್ರೆ ಈ ರೇಂಜ್ಗೆ ಹೊಡಿಯೋದು. ಅಯ್ಯೋ. ನಾವು ಅಲ್ಲಿ ನೋಡೋಣ, ಅಲ್ಲಿ ಬರೋಣ ಬರೋಣ. ದಯವಿಟ್ಟು ಕ್ಷಮಿಸ್ಬಿಡಮ್ಮ, ತುಂಬಾ ಅವಸರ ಆಗೋಗ್ಬಿಟ್ಟಿತ್ತಮ್ಮ. 3 ದಿವಸದಿಂದ ಕಟ್ಕೊಂಡ್ಬಿಟ್ಟಿದ್ದು ಬಿಟ್ಬಿಟ್ಟೆಮ್ಮ, ಕ್ಷಮಿಸ್ಬಿಡಿಮ್ಮ ತಾಯಿ. ನೀನ್ ಇಂತ ಅಲ್ಕ ನನ್ ಮಗ ಅಂತ ನಂಗೆ ಮುಂಚೆನೆ ಡೌಟ್ ಇತ್ತು. ನಿಂಗ್ ಒಂದ ಮಾಡಕ್ಕೆ ನಾನೇ ಬೇಕಾಗಿತ್ತ. ಇವತ್ತು ದ್ರೋಚಾರ ಬಿಡಿಸ್ಬಿಡ್ತೀನಿ. ಉಲ್ಟಾ ಹೊಡ್ದ ತಾಯಿ ಬೇಡಮ್ಮ, ಕಾಲ್ ಮುಗಿದೆಮ್ಮ. ಈ ಕಡೆ ಬರಮ್ಮ. ಅಯ್ಯೋ ನನ್ನ ಮಗನೇ, ಇಷ್ಟು ದಿವಸದಿಂದ ಒಳಗಡೆನೆ ಇಟ್ಕೊಂಡು ನಮ್ಗೆ ಚಳ್ಳೆ ಅಂತ ತಿನ್ನಿಸ್ತೀಯಾ? ಇದಳ ಮೇಲೆ ಸ್ಟೇಷನ್. ನಡಿಯಮ್ಮ. ಹೇಗಿದೆ ನಮ್ಮ ಕ್ರಿಯೇಟಿವಿಟಿ? ಇದು ಸೈಬರ್ ಯುಗ, ಕೂತಲ್ಲೇ ಜಗತ್ತು ನೋಡುವಂತ ಕಾಲ. ಈ ಫಾಸ್ಟ್ ಜನರೇಷನ್ ಎಂತೋರ್ ಮನ್ಸನ್ನು ಚೇಂಜ್ ಮಾಡ್ಬಿಡುತ್ತೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಬ್ಬ ಸಾಧಾರಣ ಮೆಕ್ಯಾನಿಕ್ ನ ಮದುವೆ ಆದ್ರೆ ಸಮಾಜದಲ್ಲಿ ನನ್ನ ಪ್ರೆಸ್ಟೀಜ್ ಏನಾಗ್ಬೇಡ ಹೇಳು. ಹಲೋ ಮೇಡಮ್, ಖುಷಿಯವ್ರನ್ನ ನೋಡ್ಬೇಕಿತ್ತು. ಏನ್ ನಿಮ್ಮ ಹೆಸರು? ರವಿ ಅಂತ. ಒಂದ್ ನಿಮಿಷ ಇರಿ. ಹಲೋ ಮೇಡಮ್, ರವಿ ಅನ್ನೋರು ಯಾರೋ ನಿಮ್ನ ಕೇಳ್ಕೊಂಡ್ ಬಂದಿದ್ದಾರೆ. ಅವನ್ ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಫೋನ್ ಕೊಡಿ ಅವ್ರಿಗೆ. ಒಂದ್ ನಿಮಿಷ ತಗೊಳ್ಳಿ, ಮಾತಾಡಿ. ಹಲೋ ಖುಷಿ, ನೋಡ್ ರವಿ, ನಿನ್ ಜೊತೆ ಮಾತಾಡೋದಾಗ್ಲಿ ನಿನ್ನ ಮೀಟ್ ಮಾಡೋದಾಗ್ಲಿ ನನಗಿಷ್ಟ ಇಲ್ಲ. ಅದಕ್ಕೆ ನೀನು ನಿನ್ ಸವಾಸ ಸಾಕು ಅಂತ ಮನೆ ಖಾಲಿ ಮಾಡ್ಕೊಂಡು ನಾನು ಬಂದಿದ್ದು. ಆದ್ರೂ ಮತ್ತೆ ನೀ ಇಲ್ಲಿಗೆ ಬಂದು ನನ್ನ ನೋಡೋದಾಗ್ಲಿ ಮಾತಾಡ್ಸೋದಾಗ್ಲಿ ಪ್ರಯತ್ನ ಮಾಡಿದ್ರೆ ನಾನ್ ಇಲ್ಲಿಂದನೂ ಖಾಲಿ ಮಾಡ್ಬೇಕಾಗತ್ತೆ. ಅಷ್ಟೇ ಅಲ್ಲ, ನಾನ್ ಏನಾಗ್ತೀನೋ ನನಗೆ ಗೊತ್ತಿಲ್ಲ. ನೋಡು, ನಾನ್ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ನಿಜವಾಗ್ಲೂ ಆಸೆ ನಿನಗಿದ್ರೆ ನೀನ್ ನನ್ನಿಂದ ದೂರ ಹೋಗ್ಬೇಕು. ಲೀವ್ ಮೀ ಅಲೋನ್. ಹಲೋ ಖುಷಿ.